ನಾನಿವತ್ತು ಇರೋದು ಮಲ್ಲೇಶ್ವರಂ 5th ಕ್ರಾಸ್. ನಿಮ್ ಮನೇಲಿ ಏನಾದ್ರು ಅರ್ಧೋಗಿರುವಂತದ್ದು ಹಳೆ ರೇಷ್ಮೆ ಸ್ಯಾರೀಸ್ ಇದ್ರೆ ಅದನ್ನ ಮೂಲೆ ಗುಂಪು ಮಾಡ್ಬೇಡಿ. ಮಲ್ಲೇಶ್ವರಂ 5th ಕ್ರಾಸ್ಗೆ ನೀವು ತಗೋ ಬಂದ್ರೆ ಖಂಡಿತ ಇವ್ರು ಸುಮಾರು 30 ವರ್ಷದ ಹಳೆ ಅಂಗಡಿ ಅಂತೆ, ಕೈ ತುಂಬಾ ದುಡ್ಡು ಕೊಡ್ತಾರಂತೆ ಹಳೆ ರೇಷ್ಮೆ ಸ್ಯಾರಿ ಕೊಟ್ರೆ. ಅದ್ ಹೇಗೇನು ಅಂತ ಗೊತ್ತಾಗ್ಬೇಕಾ? ಬನ್ನಿ ಅವ್ರ ಸರ್ನ ಮಾತಾಡ್ಸೋಣ, ಯಾವ ಸ್ಯಾರಿಗೆ ಯಾವ ತರ ದುಡ್ಡು ಕೊಡ್ತಾರೆ. ನಮ್ಮ ಮನೇಲಿ ಒಂದಷ್ಟು ಹಳೆ ರೇಷ್ಮೆ ಸ್ಯಾರಿ ಇತ್ತು ಸರ್, ತಗೋ ಬಂದಿದ್ದೀರಿ, ದುಡ್ಡು ಕೊಡ್ತೀರಂತೆ, ಹೇಗೆ ಏನು ಸರ್? ನಮಸ್ಕಾರ. ಯಾವ ಏರಿಯಿಂದ ಬಂದಿರೋದು? ಸುಂಕದಕಟ್ಟೆಯಿಂದ ಸರ್. ಎಲ್ ಸೀರೆ ತಂದಿದ್ದೀರಾ? ಹೌದು ಸರ್. ಎಲ್ಲ ಅಜ್ಜಿಗಾಲ ಸೀರೆಗಳ ನಮ್ಮ ಅಜ್ಜಿ ಕಾಲ ಸ್ಯಾರೀಸ್ ಎಲ್ಲ ಪ್ಯೂರಿಟಿ ಚೆಕ್ ಮಾಡಿದೀನಿ ಮೇಡಮ್. ಚೆಕ್ ಮಾಡಿ ಸರ್. ಚೆಕ್ ಮಾಡಿ, ಚೆಕ್ ಮಾಡಿಬಿಟ್ಟು ಒಳ್ಳೆ ರೇಟ್ ಕೊಡ್ತೀವಿ. ಕರ್ನಾಟಕ ಸ್ಟೇಟ್ಲಿ 30 ವರ್ಷ ಅನುಭವ ಇದೆ ಮೇಡಮ್. ಉಜ್ಜಿ ನೋಡಿದ್ರೆ ಬೆಲ್ಲಕ್ಕೆ ಬಂದ್ರೆ ಬೆಲ್ಲಿ ಜರಿಗೆ ಮೇಡಮ್, ಉಜ್ಜಿ ನೋಡಿದ್ರೆ ಕೆಂಪು ಬಂದ ಕಾಪರ್ ಜರಿಗೆ. ಅದು ಕೆಜಿ ಲೆಕ್ಕಾಳ ತಗೊಳ್ಳೋದು. ಬೆಲ್ಲಿ ಜರಿಗೆಗೆ ಮಾತ್ರ ಒಳ್ಳೆ ರೇಟ್ ಕೊಡೋದು, ಜರಿಗೆ ಮೇಲೆ ದುಡ್ಡು ಕೊಡೋದು, ಬಾರ್ಡರ್ ಮೇಲೆ ಡಿಫ್ರೆನ್ಸ್. ಅದು ಒಂದೊಂದು ಸೀರೆಗೆ ಒಂದೊಂದು ರೇಟ್ ಕೊಡ್ತೀವಿ. ಇದ್ರ ನೋಡಿ, ನೀವು ತಂದಿರೋದು ಎಲ್ಲಾமே ಒರಿಜಿನಲ್ ಜರಿಗೆ, ಬಾರ್ಡರ್ ಮೇಲೆ ದುಡ್ಡು ಕೊಡೋದು. ಒಂದೊಂದು ಸೀರೆಗೆ ಒಂದೊಂದು ರೇಟ್. 2,000, 3,000, 5,000, 10,000. ನೀವೆಲ್ಲ ತಂದಿರೋದು 7 ಸೀರೆ ಅಜ್ಜಿಗಾಳ ಸೀರೆಗಳು. 7 ಸೀರೆಗೆ 35,000 ಕೊಡ್ತೀನಿ ಮೇಡಮ್. ಅಮ್ಮ 35,000 ಕರ್ನಾಟಕ ಸ್ಟೇಟ್ಲಿ ಹೈಯೆಸ್ಟ್ ರೇಟ್ ಕೊಡೋದು ನಾವು. ಬರೀ 35,000 ತಗೊಳ್ಳಿ. ಆಟೋಳ ಬಂದಿದ್ದೀರಾ, ಆಟೋ ಚಾರ್ಜ್ 500 ರೂಪಾಯಿ. ಅಕ್ಕಪಕ್ಕರೆಲ್ಲ ಹೇಳ್ಬೇಕು. ಕರ್ನಾಟಕ ಸ್ಟೇಟ್ಲಿ 30 ವರ್ಷ ಅನುಭವ ಇದೆ. ವೀಕ್ಷಕರೇ ನೋಡಿದ್ರಲ್ಲ, ಹಳೆ ರೇಷ್ಮೆ ಸ್ಯಾರಿ ತಗೊಬಂದು ಕೈ ತುಂಬಾ ದುಡ್ಡು ತಗೊಳ್ಳೋಂಥದ್ದು. ಒಂದೊಂದು ಸ್ಯಾರಿಗೆ ಒಂದೊಂದ್ ತರ ಅಮೌಂಟ್ ನ ಕೊಡ್ತಾರೆ. ಗೋಲ್ಡ್ ಜರಿಗೆ ಬೇರೆ ತರ ಅಮೌಂಟ್ ಇರುತ್ತೆ, ಸಿಲ್ವರ್ ಜರಿಗೆ ಬೇರೆ ತರ ಇರುತ್ತೆ. ಈ ತರ ಒಂದೊಂದಕ್ಕೆ ಒಂದೊಂದ್ ತರ ಇರುತ್ತೆ. ಇವ್ರು ಯಾವಾಗ್ಲೂ ಕೂಡ ಇಲ್ಲೇ ಅವೈಲೇಬಲ್ ಇರುತ್ತಾರೆ. ಸೊ ಮತ್ತೆ ಇನ್ಯಾಕ್ ತಡ ಮಾಡ್ತಿದ್ದೀರಾ? ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ಬನ್ನಿ, ನೇರವಾಗಿ ಹಳೆ ರೇಷ್ಮೆ ಸೀರೆ ಕೊಟ್ಟು ಕೈ ತುಂಬಾ ದುಡ್ಡು ತಗೊಂಡೋಗಿ.